ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ದೋಸ್ತ್ ಮಹೇಶ್, ನಮ್ಮ ಮತ್ತು ನಿಮ್ಮ ಕಲಬುರಗಿಯಿಂದ. ಇವತ್ತಿನ ವ್ಲಾಗು ಭಾರತದ ಅತ್ಯಂತ ಶ್ರೀಮಂತ ವಿನಾಯಕ ದೇವಸ್ಥಾನ ಮುಂಬೈ ಸಿದ್ಧಿವಿನಾಯಕನ ಬಗ್ಗೆ. ನಾನು ಮುಂಬೈ ಹೋಗಿದಾಗ ನನಗೆ ಅವಕಾಶ ಬಂತು ಸಿದ್ಧಿವಿನಾಯಕ ದೇವಸ್ಥಾನ ಹೋಗೋಕ್ಕೆ. ಸೊ ಇಲ್ಲಿಂದ ಸಿದ್ಧಿವಿನಾಯಕ ದೇವಸ್ಥಾನ ಹೇಗೆ ಹೋಗಬೇಕು, ಯಾವ ಲೋಕಲ್ ಸ್ಟೇಷನ್ ನಮಗೆ ಸಮೀಪವಾಗುತ್ತೆ, ಅದರ ಬಗ್ಗೆ ಎಲ್ಲ ಮಾಹಿತಿ ನಾನು ಇವತ್ತು ನೀಡ್ತೀನಿ. ಸೊ ದಾದರ್ ಸ್ಟೇಷನ್ನಿಂದ ನಮಗೆ ಸಿದ್ಧಿವಿನಾಯಕ ದೇವಸ್ಥಾನ 1.5 ಕಿಲೋಮೀಟರು. ದಾದರ್ ಸ್ಟೇಷನ್ನಿಂದ ದಾದರ್ ವೆಸ್ಟ್ಗೆ ಬಂದರೆ ಇಲ್ಲಿ ಒಂದು ಚಿಕ್ಕ ಮಾರ್ಕೆಟ್ ಶುರು ಆಗುತ್ತೆ. ಈ ಮಾರ್ಕೆಟಲ್ಲಿ ನಮಗೆ ಹಣ್ಣು ಹಂಪಲುಗಳು, ಹೂವುಗಳು ಮತ್ತು ಬಟ್ಟೆ ಮತ್ತು ಎಕ್ಸೆಸರೀಸ್ ಶಾಪ್ಸ್ ಎಲ್ಲ ಸಿಗುತ್ತೆ. ಇದಕ್ಕೆ ಜವಳಿ ರೋಡ್ ಕೂಡ ಅಂತಾರೆ. ಈ ಟನಲ್ ಹೊರಗಡೆ ಬಂದಮೇಲೆ ನಮಗೆ ಎದುರುಗಡೆ ಬಸ್ಸು ಮತ್ತು ಟ್ಯಾಕ್ಸೀಸ್ಗಳು ಸಿಗುತ್ತೆ. ಬಸ್ ಬಂದು 5 ರೂಪಾಯಿ ಮತ್ತು ಟ್ಯಾಕ್ಸೀಸ್ ಬಂದು 10 ರೂಪಾಯಿ ಚಾರ್ಜ್ ಮಾಡ್ತಾರೆ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಡ್ರಾಪ್ ಮಾಡೋಕ್ಕೆ. ಸ್ಪೆಷಲ್ ಏನಂದರೆ ಸ್ವಲ್ಪ ಟ್ಯಾಕ್ಸೀಸ್ಗಳು ಮಂಗಳವಾರ ಟೋಟಲಿ ಫ್ರೀಯಾಗಿ ಸರ್ವಿಸ್ ಕೊಡ್ತಾರೆ. ಸೊ ಇಲ್ಲಿ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಒಂದು ಲೈನ್ ಕಾಣುತ್ತೆ, ರೋಡ್ ಮೇಲೆ ಒಂದು ಲೈನ್ ಇರುತ್ತೆ. ಆ ಲೈನಿಗೆ ಒಂದು ನಿಂತ್ಕೊಂಡ್ಬಿಡೋದು, ಟ್ಯಾಕ್ಸೀಸ್ ಬರುತ್ತೆ, ಕೂತ್ಕೊಳ್ಳೋದು, ಹೋಗ್ಬಿಡೋದು. ಇಲ್ಲಿ ನೋಡಿ ಲೈನ್ ಕಾಣ್ತಾ ಇದೆಯಲ್ಲ, ಜನ ನಿಂತ್ಕೊಂಡಿದ್ದಾರೆ. ಸೊ ಈ ಲೈನಲ್ಲಿ ಹತ್ಕೊಳ್ಳೋದು, ಟ್ಯಾಕ್ಸೀಸ್ ಬರುತ್ತೆ, ಕೂತ್ಕೊಳ್ಳೋದು, ಅವ್ರು ನಮಗೆ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಡ್ರಾಪ್ ಮಾಡ್ತಾರೆ. ಈ ಥರ ಸರ್ವೀಸು ಮಂಗಳವಾರ ಫ್ರೀ ಇರುತ್ತೆ. ನನಗೆ ಇನ್ನೂ ಸ್ವಲ್ಪ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡಬೇಕಾಗಿತ್ತು, ಅದಕ್ಕೆ ನಾನು ಸ್ವಲ್ಪ ಟ್ಯಾಕ್ಸಿ ಹತ್ತಲಿಲ್ಲ. ಇಲ್ಲಿಂದ ಇನ್ನೊಂದು ಸ್ವಲ್ಪ ಮುಂದೆ ನಡ್ಕೊಂಡೆ ಹೋದ್ ನನಗೆ ಇಲ್ಲೊಂದು ಸರ್ಕಲ್ ಸಿಕ್ತು. ಈ ಸರ್ಕಲಲ್ಲಿ ಪಾರಿವಾಳಗಳಿತ್ತು. ಇದೇನೋ ಸ್ಪೆಷಲ್ ಇದ್ದಂಗೆ ಇತ್ತು ನೋಡಕ್ಕೆ. ಇದಕ್ಕೆ ನಾವು ಒಂದು ಪಾರಿವಾಳ ಶೋ ಕೂಡ ಅನ್ಬೋದು, ಆ ಥರ ಕಾಣ್ತಾ ಇತ್ತು. ಒಂದು ಸರ್ಕಲ್ ಇದೆ ಚಿಕ್ಕದು, ಆ ಸರ್ಕಲಲ್ಲೇ ಈ ತರ ಪಾರಿವಾಳಗಳು ಬಂದು ಕೂತ್ಕೋತಾರೆ. ಇಲ್ಲಿ ದೇಣಿಗೆ ಕೊಡೋರು ದೇಣಿಗೆ ಕೊಟ್ಟು ಪಾರಿವಾಳಗಳಿಗೆ ಜೋಳ, ಅಕ್ಕಿ, ಧಾನ್ಯಗಳು ಹಾಕಕ್ಕೆ ಹೇಳ್ತಾರೆ. ಸೊ ಅಲ್ಲಿ ಅವ್ರು ಹಾಕ್ತಾ ಇದ್ರು. ನಿಮಗೆ ವಿಡಿಯೋದಲ್ಲಿ ನಾನು ಝೂಮ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ ಕಾಗೆ ಬಂತು. ಕಾಗೆಗೂ ಸ್ವಲ್ಪ ಫುಟೇಜ್ ಕೊಡೋಣ. ಯಾರಿಗೆ ಗೊತ್ತು, ನಮ್ಮ ಯಾರು ಪೂರ್ವಜನ ಇರ್ಬೋದಲ್ವಾ, ಯಾರು ಬಿಟ್ಟ. ಸ್ವಲ್ಪ ಹೊತ್ತು ಇಲ್ಲಿ ಕಾಲ ಕಳೆದು, ಯಾಕಂದ್ರೆ ಈ ದೃಶ್ಯ ತುಂಬಾನೇ ಸುಂದರವಾಗಿತ್ತು. ಇಲ್ಲಿಂದ ನಾನು ಟ್ಯಾಕ್ಸಿ ತಗೊಂಡೆ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಹೋಗಲಿಕ್ಕೆ. ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಒಂದು 5ರಿಂದ 8 ನಿಮಿಷ ಅಷ್ಟೇ. ತುಂಬ ವೇಗವಾಗಿ ಹೋಗುತ್ತೆ ಟ್ಯಾಕ್ಸೀಸ್ಗಳು. ಎದುರುಗಡೆ ನಿಮ್ಗೆ ಕಾಣ್ತಾ ಇರ್ಬೋದು ಸಿದ್ಧಿವಿನಾಯಕ ದೇವಸ್ಥಾನ. ನೋಡಿ 10 ರೂಪಾಯಿ ಅಷ್ಟೇ. ಸಿದ್ಧಿವಿನಾಯಕ ದೇವಸ್ಥಾನ ಕಡೆ ಯಾವ ಥರದ್ದು ಪಾರ್ಕಿಂಗ್ ಫೆಸಿಲಿಟೀಸ್ ಇಲ್ಲ. ಸೊ ಅದಕ್ಕೆ ಟ್ಯಾಕ್ಸೀಸು ಈ ಥರ ನಮಗೆ ಹೊರಗಡೆನೇ ಬಿಡುತ್ತೆ. ಸೊ ಅಲ್ಲಿಂದ ನಾವು ರೋಡ್ ಕ್ರಾಸ್ ಮಾಡಿಕೊಂಡು ಸಿದ್ಧಿವಿನಾಯಕ ಗೇಟ್ ಕಡೆ ಹೋಗ್ತಾ ಇದ್ದೀವಿ ಇವಾಗ. ಇವತ್ತು ಸ್ಪೆಷಲ್ ಏನಂದರೆ ಇವತ್ತು ಬಂದು ಚತುರ್ಥಿ ದಿನ ನನಗೆ ಸಿದ್ಧಿವಿನಾಯಕ ದರ್ಶನ ಮಾಡೋಕ್ಕೆ ಸಿಗ್ತಾ ಇದೆ. ಇದು ನನ್ನ ಭಾಗ್ಯ. ಬಟ್ ಇವತ್ತಿನ ದಿನ ತುಂಬ
ರಶ್ ಇರುತ್ತೆ. ಯಾಕಂದರೆ ಮಂಗಳವಾರ ಮತ್ತು ಈ ಥರ ಸ್ಪೆಷಲ್ ಡೇ ದಿನ ಸಿದ್ಧಿವಿನಾಯಕಗೆ ತುಂಬ ಜನ ಬರ್ತಾರೆ. ಇಲ್ಲಿ ನಮಗೆ ಹಾರ, ಹೂವುಗಳು, ನಮಗೆ ಸ್ವೀಟ್ಸು ಮತ್ತು ತೆಂಗಿನಕಾಯಿ ಇದೆಲ್ಲ ಇಲ್ಲಿ ಮಾರಾಟ ಮಾಡೋದು ಕಾಣುತ್ತೆ. ಈ ಥರ ಶಾಪ್ಸ್ಗಳು ನಮಗೆ ಟೆಂಪಲ್ ಹೊರಗಡೆ ಕೂಡ ಇದೆ ಮತ್ತು ಟೆಂಪಲ್ ಒಳಗಡೆ ಕೂಡ ಇದೆ. ನೋಡಿ ನಿಮಗೆ ಲೈನ್ ತೋರಿಸ್ತೀನಿ. ಇದು ಇನ್ನೂ ನನ್ನ ಟೆಂಪಲ್ ಎಂಟ್ರಿನೇ ಆಗಿಲ್ಲ, ಇದು ಓನ್ಲಿ ಗೇಟ್. ಸೊ ಗೇಟಲ್ಲೇ ಈ ಥರ ಇದೆ ಅಂದಮೇಲೆ ಒಳಗಡೆ ಹೋದರೆ ಯಾಕಂದರೆ 2 to 3 hours ದರ್ಶನಕ್ಕೆ ಅನಿಸುತ್ತೆ. ಒಳಗಡೆ ಎಂಟ್ರಿ ಮಾಡಿದ್ಮೇಲೆ ನಾನು ನೋಡಿದ ಜನ ಎಲ್ಲ ಸ್ಟ್ರೇಟಾಗಿ ಹೋಗ್ತಾ ಇದ್ರು. ನಾನು ಈ ಕಡೆ ಒಂದು ಕಾಮನ್ ಲೈನ್ ಅಂತ ಕ್ಯೂ ಕಾಣ್ತು. ಸೊ ಇದೇನಿದೆ ಅಂತ ನೋಡಿದೆ, ಇದೆಲ್ಲ ಎಂಟಿ ಇತ್ತು. ಎಂಟಿ ಇದೆ ಅಲ್ಲ, ನಾವು ಬೇಗ ಹೋಗ್ಬೋದು, ಏನೋ ಒಂದು ಗೇಟ್ ಓಪನ್ ಆಗಿರ್ಬೋದು, ಜನ ಮುಂದೆ ಹೋಗ್ಬಿಟ್ರು ಅಂತ ನಾನು ಖುಷಿಯಾಗಿ ಲೈನಲ್ಲಿ ಹೋಗ್ತಾ ಇದ್ದೆ. ಈ ಲೈನ್ ಟೋಟಲಿ ಎಂಟಿ ಇತ್ತು. ಬಟ್ ಸಮೀಪ ಹೋದ್ಮೇಲೆ ಏನು ಗೊತ್ತಾಯಿತು ಅಂದರೆ ಇದು ಬಂದು ಮುಖ ದರ್ಶನ ಅಷ್ಟೇ. ಸೊ ದೂರಿಂದನೇ ನಮಗೆ ದರ್ಶನ ಆಗುತ್ತೆ. ಅದಕ್ಕಂತಾನೆ ಜನ ಫಸ್ಟ್ ಗೇಟಿಂದ ಒಳಗಡೆ ಬಂದ ಕೂಡಲೇ ಮುಂದೆ ಹೋಗ್ತಾ ಇದ್ರು. ಅದು ನಾನು ಅಬ್ಸರ್ವ್ ಮಾಡಿದಲ್ಲ. ಸೊ ಇವಾಗ ಇಲ್ಲಿಂದ ಹೊರಗೆ ಹೋಗ್ತೀನಿ. ಇದ್ರ ಹೊರಗೆ ಹೋಗಿ ನೋಡ್ತೀನಿ ಎಲ್ಲಿ ಸಿಗುತ್ತೆ ನನಗೆ ಮೇನ್ ದರ್ಶನ್ದು ಲೈನ್ ಅಂತ. ಎಸ್, ಈ ಕಡೆ ಲೆಫ್ಟ್ ಸೈಡ್ ನಿಮಗೆ ಕಾಣ್ತಾ ಇದೆ ಅಲ್ವಾ, ಸ್ವಲ್ಪ ಜನ ನಿಂತ್ಕೊಂಡಿದ್ದಾರೆ ಅಲ್ಲಿ ಲೈನಲ್ಲಿ, ಅದೇ ಮೇನ್ ಲೈನ್. ಸೊ ಇವಾಗ ಆ ಕಡೆ ಹೋಗಬೇಕು. ಸೊ ಇಲ್ಲಿ ರಿದ್ದಿ ಸಿದ್ಧಿ ಅಂತ 2 ಟೈಪ್ ಲೈನ್ಸ್ ಇದೆ ಅಂತೆ. ಸೊ ಫಸ್ಟ್ ಲೈನ್, ಸೆಕೆಂಡ್ ಲೈನು, ಎಲ್ಲಿ ಹೆಚ್ಚಿಗೆ ಏನು ರಶ್ ಇದೆ ಎಲ್ಲ ನೋಡಿಕೊಂಡು ನಾನು ಲೈನಲ್ಲಿ ಎತ್ಕೋತೀನಿ ಫಸ್ಟು. ಒಳಗಡೆನೂ ನಮಗೆ ತುಂಬ ಶಾಪ್ಸ್ಗಳು ಸಿಗುತ್ತೆ, ಹೂವಿನ ಶಾಪ್ಸು. ಇಲ್ಲಿ ಕೂಡ ನಾವು ಸ್ವೀಟ್ ಅದೆಲ್ಲ ತೊಗೋಬೋದು. ಎಲ್ಲ ಕರಿತಾ ಇರ್ತಾರೆ. ಇದು ಮೇನ್ ದರ್ಶನ್ ಲೈನು. ಮುಂದೆ ಹೋಗ್ತಾ ಇದ್ದೀನಿ ನಾನು. ಇಲ್ಲಿ ನೀವು ಮುಂದೆ ನೋಡ್ಬೋದು, ಇಲ್ಲಿ ಚಪ್ಪಲಿ ಸ್ಟ್ಯಾಂಡ್ಸ್ ಕೂಡ ಇದೆ. ಸೊ ಇದು ಬೇರೆ ಎಂಟ್ರೆನ್ಸು, ಎದುರುಗಡೆ ಕಾಣ್ತಾ ಇದೆಯಲ್ಲ ನಿಮಗೆ, ನಾವು ಬಂದಿದ್ದು ಬೇರೆ ಎಂಟ್ರೆನ್ಸು. ಇಲ್ಲಿ ಲೈನ್ ಹೋಗ್ತಾ ಇದ್ದಾರೆ ಜನ. ಸೊ ನಾನು ಹೋಗಿ ನಿಂತ್ಕೋತೀನಿ. ಈ ಲೈನು ನನಗೆ ಅರೌಂಡ್ 1.5 hour to 2 hours ತಗೊಳ್ತು ದರ್ಶನ್ಗೆ. ಸಿದ್ಧಿವಿನಾಯಕ ದೇವಸ್ಥಾನ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಪ್ರತಿದಿನ 20,000 to 25,000 ಜನ ವಿಸಿಟ್ ಮಾಡ್ತಾರೆ. ಇದೊಂದು ಪ್ರತಿದಿನ ದೇಣಿಗೆ ಬಂದು 2 ಲಕ್ಷದಿಂದ 3 ಲಕ್ಷ. ಇದೊಂದು ವರ್ಷದ ದೇಣಿಗೆ ಬಂದು 90 crore-ರಿಂದ 100 crore-ವರೆಗಿದೆ. ಇಲ್ಲಿ ತುಂಬ ದೊಡ್ಡ ದೊಡ್ಡ ಫಿಲ್ಮ್ ಸ್ಟಾರ್ಸ್ ಕೂಡ ಅವ್ರದ್ದೇನು ರಿಲೀಸ್ ಇತ್ತು, ಅವ್ರದ್ದೇನಾದರೂ ಶೂಟಿಂಗ್ ಶುರು ಆಗ್ತಾ ಇತ್ತಂದ್ರೂ ಕೂಡ ಬಂದು ಅವರು ಇಲ್ಲಿಂದ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಈ ದೇವಸ್ಥಾನ ಬಂದು 1801ರಲ್ಲಿ ಲಕ್ಷ್ಮಣ್ ಬಿಟ್ಟು ಗುತ್ತೇದಾರ್ ಅವರು ದೇವುಬಾಯಿ ಪಾಟೀಲ್ ಅವರ ಹೆಲ್ಪ್, ಅಂದರೆ ಅವರು ಸೌಕಾರಿತೆ ಆಗಿದ್ರು, ಅವರ ಹೆಲ್ಪ್ ತಗೊಂಡು ಈ ದೇವಸ್ಥಾನ ಕಟ್ಟಿಸಿದ್ರು. ಇಲ್ಲಿ ನಿಮಗೆಲ್ಲ ಗೋಲ್ಡ್ ಕಾಣ್ತಿರ್ಬೋದಲ್ಲ, ಅದು ಟೋಟಲ್ ಬಂದು 4 kg ಗೋಲ್ಡ್ ಇದೆ. ಸೊ ನೀವು ಅರ್ಥ ಮಾಡ್ಕೊಂಡಿರ್ಬಹುದು ಸೊ ಎಷ್ಟು ರಿಚ್ ದೇವಸ್ಥಾನ ಇದು. ಸಿದ್ಧಿವಿನಾಯಕಗೆ ಮರಾಠಿಯಲ್ಲಿ ನವಸಚ ಗಣಪತಿ ಅಂತ ಕೂಡ ಕರೀತಾರೆ. ನವಸಚ ಗಣಪತಿ ಅಂದರೆ ನಾವು ಬೇಡಿಕೊಳ್ಳುವುದನ್ನು ಎಲ್ಲ ಪೂರ್ತಿಗೊಳಿಸುವ ಗಣೇಶ ಅಂತ. ಬನ್ನಿ ನಾವು ಕೂಡ ಈ ಗಣೇಶಗೆ 2 ಕೈ ಜೋಡಿಸಿ ಕೇಳ್ಕೊಳ್ಳೋಣ. ನಮ್ಮ ಜೀವನದಲ್ಲಿರುವ ಅಡೆತಡೆಗಳನ್ನು, ವಿಘ್ನಗಳನ್ನು ದೂರ ಮಾಡಿ ನಮ್ಮ ಜೀವನವನ್ನು ನಮ್ಮ ಸುಖ ಮತ್ತು ಸಮೃದ್ಧಿಯಿಂದ ಸಾಗಿಸಿ ಅಂತ.
ಸಿದ್ಧಿವಿನಾಯಕ ವಿಗ್ರಹ ಬಗ್ಗೆ ಹೇಳಬೇಕಂದ್ರೆ ಮತ್ತು ಸಿದ್ಧಿ ದೇವತೆಗಳು ಕಾಣುತ್ತೆ. ಹೇಳಿ ಗಣಪತಿ ಬಪ್ಪ ಮೋರ್ಯ. ಇಲ್ಲಿಗೆ ನಾನು ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬೈ ಟ್ರಾವೆಲ್ ಮಾಡಿದ್ದು ಇದು 2ನೇ ವ್ಲಾಗ್ ನಾನು ಹಾಕಿದ್ದು. ಸೊ 3ನೇ ವ್ಲಾಗ್ ಕೂಡ ಬರುತ್ತೆ. ಹೋಪ್ ನಿಮಗಿದೆಲ್ಲ ಇಷ್ಟ ಆಗ್ತಿರಬಹುದು. ನಾನು ನಿಮ್ಮ ದೋಸ್ತ್ ಮಹೇಶ್, ಸೈನಿಂಗ್ ಔಟ್.